ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ಭೀತಾಃ ಪ್ರಾಂಜಲಯೋ ಗೃಣಂತಿ. ಸ್ವಸ್ತೀತ್ಯುಕ್ತ್ವಾ ಮಹರ್ಷಿಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ದೇವತೆಗಳೆಲ್ಲರೂ ನಿನ್ನನ್ನು ಹೊಗಳುತ್ತಿದ್ದಾರೆ. ಕೆಲವರು ಭಯದಿಂದ ಕೈಕಟ್ಟಿ ನಿಂತಿದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧರು ನಿನಗೆ ಜಯವಾಗಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಭೂಮಿ ಆಕಾಶ ಒಂದು ಮಾಡಿದ ಭಗವಂತನ ದೈತ್ಯ ರೂಪವನ್ನು ನೋಡುತ್ತಿರುವ ಅರ್ಜುನ, ಪ್ರಪಂಚದಲ್ಲಿ ಯಾರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ತಾನು ನಿಂತ ಪ್ರದೇಶದಿಂದಲೇ ನೋಡುತ್ತಿದ್ದಾನೆ. ಪ್ರೀತಿ ಪಾತ್ರರು ತಮ್ಮವರನ್ನು ಹೊಗಳುವುದು ಸಹಜ. ದೇವರ ದೇವನೇ ಆದ ಕೇಶವನನ್ನು ದೇವತೆಗಳು ಹೊಗಳದೇ ಇನ್ನಾರನ್ನು ಹೊಗಳಲು ಸಾಧ್ಯ? ಬದಲಾವಣೆ ಪ್ರಪಂಚದ ನಿಯಮ. ಈ ಬದಲಾವಣೆಗೆ ಮಾರ್ಗಗಳು ಹಲವು. ಕೆಲವರು ಪ್ರೀತಿಯಿಂದ ಗೆದ್ದರೆ, ಇನ್ನು ಕೆಲವರು ತಮ್ಮ ಬಲ ಪ್ರದರ್ಶನದಿಂದ ಗೆಲ್ಲಬಹುದು. ಭೀಷ್ಮ ತನ್ನ ಗುರು ಪರಶುರಾಮರಲ್ಲಿ ಯುದ್ಧ ಮಾಡುವ ಸಂದರ್ಭ ಬಂದಾಗ ಯುದ್ಧ ಮಾಡಿ ತನ್ನ ಗುರುವನ್ನು ಬಲ ಪ್ರದರ್ಶನದಿಂದ ಮೆಚ್ಚಿಸಿದ. ಇಲ್ಲಿ ಪರಶುರಾಮರಿಗೆ ಭೀಷ್ಮನ ಮೇಲೆ ಇದ್ದ ಪ್ರೀತಿಯ ಕಾರಣದಿಂದ ಅವರು ಅನ್ಯಥಾ ಭಾವಿಸದೆ ಭೀಷ್ಮನನ್ನು ಹರಸಿದರು. ಬಲ ಪ್ರದರ್ಶನದಿಂದ ಎಲ್ಲವನ್ನೂ ಗೆಲ್ಲಬಹುದು ಎಂಬುದು ಭ್ರಮೆ. ಯಾವುದೇ ವ್ಯಕ್ತಿ ದ್ವೇಷದಿಂದ ಗೆದ್ದರೆ ಆತ ಆಜನ್ಮ ವೈರಿಯಾಗಿ ಸಾಕಷ್ಟು ಜನ್ಮಗಳಲ್ಲಿ ದ್ವೇಷದ ದಳ್ಳುರಿಯಲ್ಲಿ ಬೇಯಬೇಕಾಗುತ್ತದೆ. ಭೀಷ್ಮನ ಜೀವನದಲ್ಲಿ ಅಂಬೆ ಸೇಡು ತೀರಿಸಿಕೊಳ್ಳಲು ಹಲವು ಬಾರಿ ಜನ್ಮವೆತ್ತಿದಂತೆ ವ್ಯಕ್ತಿ ದ್ವೇಷದಿಂದ ಜನ್ಮ ಜನ್ಮಾಂತರಗಳ ಸುಳಿಯಲ್ಲಿ ಸಿಲುಕುವುದು ಸಹಜ. ಪ್ರೀತಿಯಿಂದ ಗೆದ್ದಾಗ ಯಾವ ಋಣಾತ್ಮಕ ಅಂಶಗಳು ದಾಖಲೆಯಾಗದೆ ವ್ಯಕ್ತಿ ನಿರಾಳವಾಗಿರಬಹುದು. ವಿವಿಧ ಹೆಸರುಗಳಿಂದ ಕರೆಯುವ ಭಗವಂತನನ್ನು ತಮ್ಮ ಹೃದಯದಲ್ಲಿಟ್ಟು ಪೂಜಿಸಿ, ಅಂದರೆ ಪ್ರೀತಿಸಿದರೆ ಸಾಕು. ಆತ ಭಕ್ತನ ಮನಸ್ಸನ್ನು ಅರಿತು ಅದು ಸಾಕಾರಗೊಳ್ಳುವಂತೆ ಮಾಡುತ್ತಾನೆ. ಇದನ್ನು ಅರಿತ ದೇವತೆಗಳು ಸ್ತುತಿಸುತ್ತಿದ್ದರೆ, ಕೆಲವರು ಜೈಕಾರ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಹರಿ ಓಂ ತತ್ಸತ್.